परिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेतन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದಲ್ಲಿ 22ನೇ ಅಧ್ಯಾಯದಲ್ಲಿ ಇವತ್ತು 13ನೇ ಶ್ಲೋಕ. ಅಥಾಹೋಷನ ಸಂರಾಜನ್ ಹರಿರ್ನಾರಾಯಣೋಂತಿಕೆ ಆಸೀನಂ ಋತ್ವಿಜಾಂ ಮಧ್ಯೆ ಸದಸಿ ಬ್ರಹ್ಮವಾದಿನಾಂ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಎಲೆ ರಾಜನೇ, ರಾಜನ್, ಭಗವಂತ ಆಮೇಲೆ ಏನು ಮಾಡಿದ ಅಂತಂದ್ರೆ, ಈ ಪ್ರಹ್ಲಾದ ಇವನನ್ನ ಕರ್ಕೊಂಡು, ಬಲಿಯನ್ನ ಕರ್ಕೊಂಡು, ಪರಿವಾರವರನ್ನೆಲ್ಲ ಕರ್ಕೊಂಡು ಸುತಳ ಲೋಕಕ್ಕೆ ಹೋದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ಸುತಳ ಲೋಕಕ್ಕೆ ಹೋದ. ಆಮೇಲೆ ಭಗವಂತ ಅಲ್ಲೇ ಪಕ್ಕದಲ್ಲೇ, ಆ ಭಗವಂತನ ಪಕ್ಕದಲ್ಲಿ ಬ್ರಹ್ಮಜ್ಞಾನಿಗಳಾದಂತಹ ಋತ್ವಿಜರ ಸಭೆಯ ಮಧ್ಯದಲ್ಲಿ ಶುಕ್ರಾಚಾರ್ಯರು ಕುತ್ಕೊಂಡಿದ್ರು. ಆ ಶುಕ್ರಾಚಾರ್ಯರಿಗೆ ಹೇಳಿದ, ಅಥಾಹೋಷರ ಸಂರಾಜನ್ ಹರಿರ್ನಾರಾಯಣೋಂತಿಕೆ ಆಸೀನಂ ಋತ್ವಿಜಾಂ ಮಧ್ಯೆ ಸದಸಿ ಬ್ರಹ್ಮವಾದಿನಾಂ. ಶ್ರೀ ಭಗವಾನುವಾಚ, ಬ್ರಹ್ಮಂ ಸಂತನು ಶಿಷ್ಯಸ್ಯ ಕರ್ಮಚ್ಛಿದ್ರಂ ವಿತನ್ವತಃ ಯತ್
ಯತ್ತತ್ ಕರ್ಮಸು ವೈಷಮ್ಯಂ ಬ್ರಹ್ಮದೃಷ್ಟಂ ಸಮಂ ಭವೇತ್. ಭಗವಂತ ಶುಕ್ರಾಚಾರ್ಯರಿಗೆ ಹೇಳ್ತಾ ಇದ್ದಾನೆ, ಮುನಿಗಳೇ, ಯಾಗ ಮಾಡಬೇಕಾಗಿದ್ರೆ ಆ ಯಾಗ ಮಾಡುವ ಯಜಮಾನ ನಿನ್ನ ಶಿಷ್ಯ ಏನಿದ್ದಾನೆ, ಆ ಶಿಷ್ಯನ ಕರ್ಮಲೋಪವನ್ನ ಪ್ರಾಯಶ್ಚಿತ್ತದಿಂದ ಸರಿ ಮಾಡು. ಕರ್ಮಚ್ಛಿದ್ರಂ, ಆ ಕರ್ಮದ ಲೋಪ, ಶಿಷ್ಯನ ಕರ್ಮದ ಲೋಪ ಏನಿದೆ ಆ ಲೋಪವನ್ನ ಪ್ರಾಯಶ್ಚಿತ್ತ ಮಾಡು. ಪ್ರಾಯಶ್ಚಿತ್ತ ಮಾಡಿ ಅದನ್ನು ಸರಿ ಮಾಡು. ಮುನಿಗಳು ನೋಡಿದ ಮಾತ್ರಕ್ಕೆ ಕರ್ಮದ ಲೋಪದೋಷಗಳೆಲ್ಲ ಸರಿ ಹೋಗ್ತಾವೆ ಅಂತಂದ ಮೇಲೆ ಇನ್ನು ಪ್ರಾಯಶ್ಚಿತ್ತ ಮಾಡಿದರೆ ಎಲ್ಲ ಲೋಪಗಳು ಸರಿ ಆಗ್ತವೆ, ದೋಷಗಳೆಲ್ಲ ಪರಿಹಾರ ಆಗ್ತವೆ ಅಂತನ್ನೋದರಲ್ಲಿ ಏನು ಸಂದೇಹ ಇಲ್ಲ. ಬ್ರಹ್ಮದೃಷ್ಟಂ, ಕೇವಲ ಋಷಿಮುನಿಗಳ ದರ್ಶನ ಮಾತ್ರದಿಂದಲೇನೆ ಕರ್ಮದ ಲೋಪದೋಷಗಳೆಲ್ಲ ಪರಿಹಾರ ಆಗ್ತವೆ. ಹೀಗಿರುವಾಗ ಪ್ರಾಯಶ್ಚಿತ್ತ ಮಾಡಿದ್ರಂತೂ ಕೇಳಲೇಬೇಕಾಗಿಲ್ಲ. ಹಾಗಾಗಿ ಪ್ರಾಯಶ್ಚಿತ್ತ ಮಾಡಿ ಆ ಎಲ್ಲ ದೋಷಗಳನ್ನು, ಕರ್ಮಲೋಪಗಳೇನೇನಿದ್ವು ಅದನ್ನೆಲ್ಲ ಸರಿ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಛಿದ್ರ ಅಂತಂದ್ರೆ ದೋಷ ಅಂತ ಅರ್ಥ. ದೋಷಾರಚ್ಛಿದ್ರ ಶಬ್ದಾನಾಂ ಪರ್ಯಾಯತ್ವಾತ್ ಅಂತ. ದೋಷ, ಅರ, ಛಿದ್ರ ಇವೆಲ್ಲ ಪರ್ಯಾಯ ಶಬ್ದಗಳು. ಹಾಗಾಗಿ ಇಲ್ಲಿ ಕರ್ಮ ಛಿದ್ರಂ ಅಂದ್ರೆ ಕರ್ಮದ ದೋಷ. ಆ ಕರ್ಮದ ದೋಷ, ಲೋಪದೋಷಗಳೆಲ್ಲ ಏನಿರ್ತವೆ ಅದನ್ನೆಲ್ಲ ಪರಿಹಾರ ಮಾಡು ಅಂತ. ಸಂತನು ಅಂದ್ರೆ ಪರಿಹಾರ ಮಾಡು, ಅದನ್ನ ಒಳ್ಳೆ ಸರಿಪಡಿಸು. ಯಾಕೆಂದ್ರೆ ಈಗ ಯಾಗ ನಡೀತಾ ಇದೆ, ಮಧ್ಯದಲ್ಲಿ ವಿಘ್ನ ಆಯ್ತು. ಆ ವಿಘ್ನ ಏನಿದೆ ಅದನ್ನ ಸರಿ ಮಾಡು, ಪ್ರಾಯಶ್ಚಿತ್ತ ಮಾಡಿ ಅದನ್ನ ಸರಿ ಮಾಡು ಅಂತ ಅರ್ಥ. ಬ್ರಹ್ಮನ್ ಸಂತನು ಶಿಷ್ಯಸ್ಯ ಕರ್ಮಚ್ಛಿದ್ರಂ ಮಿತನ್ವತಃ ಯತ್ತತ್ ಕರ್ಮಸು ವೈಷಮ್ಯಂ ಬ್ರಹ್ಮದೃಷ್ಟಂ ಸಮಂ ಭವೇತ್. ಶುಕ್ರ ಉವಾಚ ಕುತಸ್ತತ್ಕರ್ಮ ವೈಷಮ್ಯಂ ಯಸ್ಯ ಕರ್ಮೇಶ್ವರೋ ಭವಾನ್ ಯಜ್ಞೇಶ್ವರೋ ಯಜ್ಞಪುರುಷಃ ಸರ್ವಭಾವೇನ ಪೂಜಿತಃ. ಶುಕ್ರಾಚಾರ್ಯರು ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ ಭಗವಂತನಿಗೆ, ಅಲೇ ಭಗವಂತ, ನೀನು ಕರ್ಮ ಪ್ರವರ್ತಕ, ಕರ್ಮೇಶ್ವರ, ಎಲ್ಲಾ ಕರ್ಮಗಳಿಗೂ ನೀನೇ ಒಡೆಯ. ಯಜ್ಞಗಳಿಗೆಲ್ಲ ಫಲವನ್ನ ತಂದು ಕೊಡ್ತಕ್ಕಂಥವನೇ ನೀನು ಯಜ್ಞೇಶ್ವರ. ಯಜ್ಞ ಪುರುಷ, ಯಜ್ಞ ಅಂತನ್ನೋ ಹೆಸರಿನಿಂದ ಆ ಯಜ್ಞದಲ್ಲಿ ಎಲ್ಲ ರೀತಿಯಾದ ಆಹುತಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥವನು ನೀನೇ. ಎಲ್ಲ ಯಜ್ಞಗಳಿಗೆ ಪ್ರವರ್ತಕ, ಎಲ್ಲ ಯಜ್ಞಗಳಿಗೆ ಫಲವನ್ನು ತಂದು ಕೊಡ್ತಕ್ಕಂಥವನು ನೀನೇ. ಅಂತಹ ನೀನು ಈ ಬಲಿಚಕ್ರವರ್ತಿಯಿಂದ ಸರ್ವ ಪ್ರಕಾರದಿಂದ ಪೂಜೆಯನ್ನು ಸ್ವೀಕಾರ ಮಾಡಿದ್ದಿ ಅಂದ ಮೇಲೆ ಅವನ ಕರ್ಮದಲ್ಲಿ ಲೋಪದೋಷ ಬರ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಿದೆ ಕರ್ಮ ವೈಷಮ್ಯ? ಕುತಃ ತತ್ಕರ್ಮ ವೈಷಮ್ಯಂ? ಕರ್ಮದ ಲೋಪದೋಷಗಳನ್ನ ಪ್ರಾಯಶ್ಚಿತ್ತದಿಂದ ಸರಿ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ. ಕರ್ಮಚ್ಛಿದ್ರಂ
ಸಂತನು ಅಂತ ಭಗವಂತ ಆದೇಶ ಮಾಡಿದ್ದ. ಅದಕ್ಕೆ ಶುಕ್ರಾಚಾರ್ಯ ಕೇಳ್ತಾರೆ, ಎಲ್ಲಿದೆ ಕುತಃ ಕರ್ಮ ವೈಷಮ್ಯಂ, ಆ ಕರ್ಮದಲ್ಲಿ ಲೋಪದೋಷ ಎಲ್ಲಿದೆ? ಸ್ವತಃ ನೀನೇ ಬಂದು ಆ ಕರ್ಮ ಎಲ್ಲ ಪೂಜೆಗಳನ್ನ ಸ್ವೀಕಾರ ಮಾಡಿದ್ದಿ. ಸ್ವತಃ ನಿನಗೆ ಅವನು ಪೂಜೆ ಮಾಡಿದ್ದಾನೆ. ನಿನ್ನನ್ನ ಎಲ್ಲ ರೀತಿಯಿಂದ ಸರ್ವಭಾವೇನ ಪೂಜಿತಃ ಅಂತ, ಸರ್ವಭಾವೇನ ಸರ್ವ ಪ್ರಕಾರಗಳಿಂದಲೂ ನಿನ್ನನ್ನ ಅವನು ಪೂಜೆ ಮಾಡಿದ್ದಾನೆ ಬಲಿ ಅಂದ ಮೇಲೆ ಕರ್ಮಲೋಪ ಬರ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ? ನೀನು ಯಜ್ಞ ಪುರುಷ, ಯಜ್ಞೇಶ, ಕರ್ಮೇಶ್ವರ. ಕರ್ಮಗಳಿಗೆ, ಎಲ್ಲಾ ಕರ್ಮಗಳಿಗೂ ನೀನು ಒಡೆಯ. ಯಜ್ಞೇಶ್ವರ, ಯಜ್ಞಪುರುಷನಾದ ನಿನ್ನನ್ನೇ ಅವನು ಸರ್ವಭಾವೇನ ಪೂಜೆ ಮಾಡಿದ್ದಾನೆ. ಸರ್ವಭಾವೇನ ಅನ್ನೋದಕ್ಕೆ ಸರ್ವದಾನೇನ ಅಂತ ಇಟ್ಟುಕೊಳ್ಬಹುದು. ಎಲ್ಲಾ ದಾನವನ್ನು ನಿನಗೆ ಕೊಟ್ಟು ಪೂಜೆ ಮಾಡಿದ್ದಾನೆ. ಇನ್ನೇನು ಮಾಡಬೇಕು? ಇದಕ್ಕಿಂತ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಎಲ್ಲವನ್ನೂ ದಾನ ಮಾಡಿದ್ದಾನೆ ನಿನಗೆ. ಆ ರೀತಿ ಸರ್ವಭಾವದಿಂದ ನಿನ್ನನ್ನು ಪೂಜೆ ಮಾಡಿದ್ದಾನೆ ಅಂದ ಮೇಲೆ ಯಜ್ಞದಲ್ಲಿ, ಈ ಕರ್ಮದಲ್ಲಿ ಲೋಪ ಹೇಗೆ ಬರ್ಲಿಕ್ಕೆ ಸಾಧ್ಯ? ಕುತಸ್ತತ್ಕರ್ಮ ವೈಷಮ್ಯಂ ಯಸ್ಯ ಕರ್ಮೇಶ್ವರೋ ಭವಾನ್ ಯಜ್ಞೇಶ್ವರೋ ಯಜ್ಞಪುರುಷಃ ಸರ್ವಭಾವೇನ ಪೂಜಿತಃ ಮಂತ್ರತಸ್ತಂತ್ರತಶ್ಛಿದ್ರಂ ದೇಶಕಾಲಾರ್ಹ ವಸ್ತುತಃ ಸರ್ವಂ ಕರೋತಿ ನಿಶ್ಛಿದ್ರಂ ನ ಸರ್ವಂ ಕರೋತಿ ನಿಶ್ಛಿದ್ರಮನುಸಂಕೀರ್ತನಂ ತವ. ಮಂತ್ರ, ತಂತ್ರ, ದೇಶ, ಕಾಲ, ಪಾತ್ರ, ದಕ್ಷಿಣೆ ಯಾವುದೇ ಇರಲಿ, ಇದೆಲ್ಲದರಲ್ಲೂ ಏನಾದರೂ ಲೋಪದೋಷಗಳು ಸಂಭವಿಸ್ತಾವೆ ಅಂತನ್ನೋ ಸಂದೇಹ ಇದ್ರೂ ಕೂಡ ನಿನ್ನ ನಾಮ ಸಂಕೀರ್ತನೆ ಅನ್ನೋದೇನಿದೆ ಅದು ಒಂದೇ ಸಾಕು. ಅದೆಲ್ಲವನ್ನೂ ಸರಿ ಮಾಡಿಬಿಡ್ತದೆ. ಬೇರೆ ಯಾವ ಪ್ರಾಯಶ್ಚಿತ್ತವೂ ಬೇಕಾಗಿಲ್ಲ. ಮಂತ್ರತಃ ತಂತ್ರತಃ ಛಿದ್ರಂ ದೇಶ ಕಾಲ ಅರ್ಹ ವಸ್ತುತಃ. ಮಂತ್ರ, ತಂತ್ರ, ದೇಶ, ಕಾಲ, ಪಾತ್ರ, ದಕ್ಷಿಣೆ ಯಾವುದರಲ್ಲೂ ಛಿದ್ರ ಆಗದೆ ಇರೋ ಹಾಗೆ ನೋಡ್ಕೊಳ್ತದೆ ಆ ನಿನ್ನ ನಾಮ ಸಂಕೀರ್ತನೆ. ಎಲ್ಲದೋ ಲೋಪದೋಷಗಳು, ಪ್ರಾಯಶ್ಚಿತ್ತಗಳು ಏನೇ ಇದ್ರೂ ಎಲ್ಲವನ್ನೂ ಪರಿಹಾರ ಮಾಡ್ತಕ್ಕಂಥ, ಎಲ್ಲಾ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ನಿನ್ನ ನಾಮ ಸಂಕೀರ್ತನೆ. ನಿಶ್ಚಿದ್ರಂ ಭವತಿ, ಸಂಪೂರ್ಣಂ ಭವತಿ. ಯಾವ ಛಿದ್ರವೂ ಇಲ್ಲದಂತೆ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿಬಿಡುತ್ತದೆ ಆ ನಿನ್ನ ನಾಮ ಸಂಕೀರ್ತನೆ. ಹೀಗಿರುವಾಗ ಈ ಕರ್ಮದಲ್ಲಿ ಲೋಪ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಶುಕ್ರಾಚಾರ್ಯರು. ಇಲ್ಲಿ ಶುಕ್ರಾಚಾರ್ಯರ ಮಾತಿಗೆ ಏನರ್ಥ ಅಂತಂದ್ರೆ, ನಾಮತ್ರಯ ಮಂತ್ರ ಜಪ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಭಗವಂತನ ಈ ನಾಮತ್ರಯ ಮಂತ್ರವನ್ನ ಜಪ ಮಾಡಿಬಿಟ್ರೆ ಯಾವ ಪ್ರಾಯಶ್ಚಿತ್ತವೂ ಬೇಕಾಗಿಲ್ಲ. ಎಲ್ಲ ಲೋಪದೋಷಗಳನ್ನ ಪರಿಹಾರ ಮಾಡಿಬಿಡ್ತದೆ. ಅದಕ್ಕೆ ಯಾವುದೇ ಒಂದು ಕರ್ಮವನ್ನ ಮಾಡಿದ ನಂತರದಲ್ಲಿ ಆ ಎಲ್ಲ ಲೋಪದೋಷಗಳ ಪ್ರಾಯಶ್ಚಿತ್ತಕ್ಕೋಸ್ಕರ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೀಗೆ ನಾಮ ಸಂಕೀರ್ತನೆಯನ್ನು ಮಾಡ್ತಕ್ಕಂತಹ ಪದ್ಧತಿ ಇದೆ. ಈ ಶ್ಲೋಕವನ್ನ ಹೇಳಿಯೇ ಮಾಡ್ತಾರೆ ಇವತ್ತಿಗೂ ಕೂಡ. ಮಂತ್ರತಸ್ತಂತ್ರತಶ್ಛಿದ್ರಂ ದೇಶ ಕಾಲಾರ್ಹ ವಸ್ತುತಃ ಸರ್ವಂ ಕರೋತಿ ನಿಶ್ಚಿದ್ರಮನುಸಂಕೀರ್ತನಂ ತವ ಅನ್ನೋ ಈ ಶ್ಲೋಕವನ್ನು ಹೇಳಿಯೇ ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡ್ತಕ್ಕಂತಹ ಪದ್ಧತಿ ಇವತ್ತಿಗೂ ಕೂಡ ಬಂದಿದೆ. ಪ್ರಾಯಶ್ಚಿತ್ತ ಅನ್ನೋದು ಬೇಕಾಗೇ ಇಲ್ಲ. ಈ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಸಾಕು. ಪ್ರಾಯಶ್ಚಿತ್ತ ಅಂತನ್ನೋದು ಯಾಕೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಪ್ರಾಯಶ್ಚಿತ್ತ ಮಾಡುವ ಒಂದು ಸಾಮರ್ಥ್ಯ ಇಲ್ಲದೇ ಇದ್ದಾಗ
ನಾಮತ್ರಯ ಮಂತ್ರ ಜಪ ಸಾಕು. ಆದರೆ ಇಲ್ಲಿ ಪ್ರಕೃತದಲ್ಲಿ ಭಗವಂತ ಪ್ರಾಯಶ್ಚಿತ್ತ ಮಾಡುವಂತ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಇಲ್ಲಿ ಬಲಿ ಬಂಧನಕ್ಕೆ ಒಳಗಾಗಿದ್ದ, ಆದ್ರಿಂದ ಅವನಿಗೆ ಪ್ರಾಯಶ್ಚಿತ್ತದ ಅವಶ್ಯಕತೆ ಇತ್ತು. ಆದ್ರಿಂದ ಅವನು ಅಸುರಾವೇಶವನ್ನೆಲ್ಲ ಕಳಕೊಂಡ ಮೇಲೆ ಈಗ ಪಶ್ಚಾತ್ತಾಪ ಆಗಿದೆ. ದಾನ ಮಾಡುವ ಅರ್ಹತೆ ನನ್ನಲ್ಲಿ ಇರಲಿಲ್ಲ ಅಂತ ಹಿಂದೆ ಪಂಚಮ ಸ್ಕಂದದಲ್ಲಿ ಅವನೇ ಹೇಳಿದ್ದಾನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅನ್ನೋ ನಾಮತ್ರಯ ಮಂತ್ರ ಜಪ ಮಾಡಿದ್ದಾನೆ. ಅವನಿಗೆ ಅದು ಇರಲಿಲ್ಲ. ಆವಾಗ ದಾನ ಮಾಡುವ ಅರ್ಹತೆ ನನ್ನಲ್ಲಿ ಇಲ್ಲ ಅಂತ ಹೇಳಿ ಅವನು ನಾಮತ್ರಯ ಮಂತ್ರ ಜಪ ಮಾಡಿದ್ದಾನೆ. ಅವನಿವಾಗ ಸರ್ವಸ್ವವನ್ನು ಕಳಕೊಂಡು ಆ ಪರ್ವತದ ಗುಹೆಯಲ್ಲಿ ಬಂಧಿತನಾಗಿದ್ದ. ಆದ್ರಿಂದ ಯಜ್ಞಕ್ಕೆ ಯಜಮಾನವೇ ಇಲ್ಲ ಅಂತಾಗಿ ಆ ಯಜ್ಞ ಅರ್ಧದಲ್ಲೇ ನಿಂತೋಯ್ತು. ಆ ಅರ್ಧದಲ್ಲೇ ಯಜ್ಞ ಏನು ನಿಂತಿತ್ತಲ್ಲ, ಇದಕ್ಕೆ ಪ್ರಾಯಶ್ಚಿತ್ತವನ್ನ ಅವನು ಮಾಡೋ ಹಾಗಿಲ್ಲ. ಅವನಿಲ್ಲ, ಅವನು ಬಂಧನಕ್ಕೆ ಒಳಗಾಗಿದ್ದಾನೆ. ಅದಕ್ಕೋಸ್ಕರ ಆ ಪ್ರಾಯಶ್ಚಿತ್ತವನ್ನ ಮಾಡಲಿಕ್ಕೆ ಭಗವಂತ ಶುಕ್ರಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಆದ್ರೆ ಎಲ್ಲಾ ಲೋಪ ಪ್ರಾಯಶ್ಚಿತ್ತಕ್ಕೆ ಬಲಿ ನಾಮತ್ರಯ ಮಂತ್ರ ಜಪವನ್ನ ಮಾಡಿರುವಾಗ ಬೇರೆ ಪ್ರಾಯಶ್ಚಿತ್ತ ಯಾಕೆ ಅಂತ ಇದು ಶುಕ್ರಾಚಾರ್ಯ ಅಭಿಪ್ರಾಯ. ನಾಮತ್ರಯ ಮಂತ್ರ ಜಪವನ್ನ ಅವನು ಮಾಡಿಬಿಟ್ಟಿದ್ದಾನೆ. ಮಾಡಿದ್ಮೇಲೆ ಎಲ್ಲ ಪ್ರಾಯಶ್ಚಿತ್ತ ಮಾಡಿದ ಹಾಗೆ ಆಗೋಯ್ತು. ಮತ್ತೆ ಯಾಕೆ ಪ್ರಾಯಶ್ಚಿತ್ತ? ಮಂತ್ರತಸ್ತಂತ್ರತಶ್ಛಿದ್ರಂ ದೇಶಕಾಲಾರ್ಹವಸ್ತುತಃ ಸರ್ವಂ ಕರೋತಿ ನಿಶ್ಛಿದ್ರಮನು ಸಂಕೀರ್ತನಂ ತವ ತಥಾಪಿ ವದತೋ ಭೂಮನ್ ಕರಿಷ್ಯಾಮ್ಯನುಶಾಸನಂ ಏತಚ್ಛ್ರೇಯ ಪರಂ ಪುಂಸಾಂ ಯತ್ತವಾಜ್ಞಾನುಪಾಲನಂ. ನಿನ್ನ ಆ ನಾಮ ಸಂಕೀರ್ತನೆಯನ್ನು ಅವನು ಮಾಡಿಬಿಟ್ಟಿದ್ದಾನೆ. ಅದು ಎಲ್ಲ ಲೋಪದೋಷಗಳಿಗೂ ಪ್ರಾಯಶ್ಚಿತ್ತ ರೂಪವಾದದ್ದು. ಮಂತ್ರ ತಂತ್ರ ಅಕ್ಷರ ಲೋಪದೋಷ ಪ್ರಾಯಶ್ಚಿತ್ತಕ್ಕೋಸ್ಕರ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿದ್ರೆ ಸಾಕು, ಎಲ್ಲಾ ಪ್ರಾಯಶ್ಚಿತ್ತ ಮಾಡಿದ ಹಾಗೇನೆ. ಆದರೂ ಭಗವಂತ ನೀನು ಹೇಳ್ತಾ ಇದ್ದಿ ಪ್ರಾಯಶ್ಚಿತ್ತ ಮಾಡು ಅಂತ, ನೀನು ಹೇಳಿದ್ರಿಂದ ನಿನ್ನ ಆಜ್ಞೆ ಅಂತ ಹೇಳಿ ಮಾಡ್ತೇನೆ ಅಂತಾರೆ ಶುಕ್ರಾಚಾರ್ಯ. ಪ್ರಾಯಶ್ಚಿತ್ತ ಮಾಡಿದ್ರಿಂದ ಪರಿಹಾರ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ ಅಂತೇನಿಲ್ಲ. ನಿನ್ನ ನಾಮಸ್ಮರಣೆಯನ್ನು ಮಾಡಿದ್ರಿಂದಲೇ ಎಲ್ಲ ಪ್ರಾಯಶ್ಚಿತ್ತ ಆಗಿ ಹೋಗಿದೆ, ಎಲ್ಲಾ ದೋಷಗಳು ಪರಿಹಾರ ಆಗಿಬಿಟ್ಟಿದೆ. ಆದರೂ ನಿನ್ನ ಆಜ್ಞೆ, ನೀನು ಹೇಳ್ತಾ ಇದ್ದೀಯಲ್ಲ ಮಾಡು ಅಂತ, ಆ ನಿನ್ನ ಆಜ್ಞೆ ಅಂತ ಮಾಡ್ತೇನೆ. ಯಾಕೆ ಅಂದ್ರೆ ನಿನ್ನ ಆಜ್ಞೆಯನ್ನ ಪಾಲನೆ ಮಾಡೋದೇನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಶ್ರೇಯಸ್ಕರವಾದದ್ದು. ಭಗವಂತನ ಆಜ್ಞಾ ಪಾಲನೆ ಮಾಡೋದು ಪ್ರತಿಯೊಬ್ಬರಿಗೂ ಶ್ರೇಯ ಪರಹ ಪುಂಸಾಂ, ಎಲ್ಲ ಮನುಷ್ಯರಿಗೂ ಕೂಡ ಭಗವಂತನ ಆಜ್ಞೆಯನ್ನ ಪಾಲನೆ ಮಾಡೋದು ಅದು ಅತ್ಯಂತ ಶ್ರೇಯಸ್ಕರ. ಆದ್ರಿಂದ ನಿನ್ನ ಆಜ್ಞೆ ಅಂತ ಹೇಳಿ ಮಾಡ್ತೇನೆ ಅಂತಾರೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಶ್ಲೋಕಗಳು, ಇಂಪಾರ್ಟೆಂಟ್ ವಿಷಯಗಳಿದೆಲ್ಲ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ವಾಕ್ಯ ಇದೆ. ಶ್ರುತಿಗಳು ಮತ್ತು ಸ್ಮೃತಿಗಳು ಭಗವಂತನ ಆಜ್ಞೆ. ಇದು ವೇದ ಮತ್ತು ಪುರಾಣ ಇತಿಹಾಸಗಳಲ್ಲಿ ಏನು ಹೇಳಿದ್ದಾರೆ ಇದೆಲ್ಲ ಭಗವಂತನ ಆಜ್ಞೆ. ಆ ಭಗವಂತನ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು ನಾವು. ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರದು. ವೇದದಲ್ಲಿ ಹೇಳಿದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅಲ್ಲಿ ಹೇಳುವ ವಿಧಿ ನಿಷೇಧಗಳನ್ನೆಲ್ಲ ಏನೂ ಪ್ರಶ್ನೆ ಮಾಡದೆ ಅನುಸರಣೆ ಮಾಡೋದೇ ನಮಗೆ ಶ್ರೇಯಸ್ಕರ ಅನ್ನೋದು ಇದರಿಂದ ಗೊತ್ತಾಗ್ತದೆ.
ಶುಕ್ರಾಚಾರ್ಯರ ಮಾತು, ಕರಿಷ್ಯಾಮಿ ಅನುಶಾಸನಂ, ನಿನ್ನ ಒಂದು ಆಜ್ಞೆಯನ್ನ ನಾನು ಮಾಡ್ತೇನೆ. ಯಾಕೆ? ಏತಚ್ಛ್ರೇಯ ಪರಹ ಪುಂಸಾಂ ಯತ್ತವ ಆಜ್ಞಾನುಪಾಲನಂ. ತವ ಆಜ್ಞಾನುಪಾಲನಂ, ನಿನ್ನ ಆಜ್ಞೆಯನ್ನ ಅನುಪಾಲನೆ ಮಾಡೋದೇನಿದೆ ಅದು ಶ್ರೇಯ ಪುಂಸಾಂ ಅಂತ ಹೇಳ್ತಾ ಇದ್ದ. ಎಲ್ಲರಿಗೂ ಅತ್ಯಂತ ಶ್ರೇಯಸ್ಸನ್ನ ಉಂಟು ಮಾಡ್ತಕ್ಕಂಥದ್ದದು. ಆದ್ರಿಂದ ನಿನ್ನ ಆಜ್ಞೆ ಅಂತ ಹೇಳಿ ಮಾಡ್ತೇನೆ ಅಂತಾರೆ. ಹಾಗಾಗಿ ಶ್ರುತಿ ಸ್ಮೃತಿಯಲ್ಲಿ ಕಂಡುಬರುವಂತಹ ಎಲ್ಲ ವಿಧಿ ನಿಷೇಧಗಳನ್ನ, ಶಾಸ್ತ್ರ ಏನು ವಿಧಿ ಮಾಡಿದ್ದೆ, ಏನು ನಿಷೇಧ ಮಾಡಿದೆ, ಅದನ್ನ ನಾವು ಮರುಮಾತಿಲ್ಲದೆ ಇದು ಭಗವಂತನ ಆಜ್ಞೆ ಅಂತ ಪಾಲನೆ ಮಾಡಬೇಕು. ಯಾವುದಕ್ಕೂ ಮರುಪ್ರಶ್ನೆ ಮಾಡಬಾರದು. ಅದ್ಯಾಕೆ ಮಾಡಬೇಕು, ಇದು ಮಾಡೋದ್ರಿಂದ ಏನು ಪ್ರಯೋಜನ, ಅದ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಮಾಡಬಾರ್ದು, ಅವ್ರ್ಯಾಕೆ ಮಾಡಬಾರ್ದು, ಈ ಥರ ಯಾವ ಪ್ರಶ್ನೆಗಳನ್ನು ಮಾಡದೆ ಶಾಸ್ತ್ರದಲ್ಲಿ ಏನು ವಿಧಾನ ಮಾಡಿದ್ದಾರೋ ಅದನ್ನ ಭಗವಂತನ ಆಜ್ಞೆ ಅಂತ ತಿಳಿದು ಭಕ್ತಿಯಿಂದ ಅನುಸರಣೆ ಮಾಡಬೇಕು. ಯಾವುದನ್ನು ನಿಷೇಧ ಮಾಡಿದ್ದಾರೋ ಅದನ್ನ ಭಗವಂತನ ಆಜ್ಞಾ ಅಂತ ತಿಳಿದು ಅದನ್ನ ನಾವು ಬಿಡಬೇಕು ಅಷ್ಟೇ. ವಿಧಿ ನಿಷೇಧಗಳನ್ನ ಶಾಸ್ತ್ರದ ಆಜ್ಞಾ, ಭಗವಂತನ ಆಜ್ಞಾ ಅಂತ ತಿಳಿದು ಮಾಡಬೇಕು. ತಥಾಪಿ ವದತೋ ಭೂಮನ್ ಕರಿಷ್ಯಾಮ್ಯನುಶಾಸನಂ ಏತತ್ ಶ್ರೇಯ ಪರಪುಂಸಾಂ ಯತ್ತವಾಜ್ಞಾನುಪಾಲನಂ ಪ್ರತಿನಂದ್ಯ ಹರೇರಾಜ್ಞಾಂ ಉಶನಾ ಭಗವಾನ್ ಇತಿ ಯಜ್ಞಚ್ಛಿದ್ರಂ ಸಮತನೋತ್ ಬಲೇರ್ವಿಪ್ರರ್ಷಿಭಿಃ ಸಹ. ಹೀಗೆ ಶುಕ್ರಾಚಾರ್ಯರು ಭಗವಂತನ ಆಜ್ಞೆಯನ್ನ ಸಂತೋಷದಿಂದ ಶಿರಸಾವಹಿಸಿ, ಪೂಜ್ಯರಾದಂತಹ ಆ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಯಾಗದ ಲೋಪದೋಷಗಳನ್ನೆಲ್ಲ ಪ್ರಾಯಶ್ಚಿತ್ತವನ್ನ ಮಾಡುವ ಮೂಲಕವಾಗಿ ಎಲ್ಲ ಬ್ರಹ್ಮರ್ಷಿಗಳ ಜೊತೆಗೆ ಕೂಡಿಕೊಂಡು ಏನು ಪ್ರಾಯಶ್ಚಿತ್ತವನ್ನ ಮಾಡಬೇಕೋ ಆ ಎಲ್ಲ ಪ್ರಾಯಶ್ಚಿತ್ತವನ್ನು ಕೂಡ ಮಾಡಿ ಸರಿ ಮಾಡಿದರು. ಋಷಿಮುನಿಗಳ ಜೊತೆಯಲ್ಲಿ ಕೂಡಿ ಪ್ರಾಯಶ್ಚಿತ್ತ ಮಾಡಿ ಆ ಬಲಿಯ ಯಾಗವನ್ನ, ಆ ಯಾಗದಲ್ಲಿ ಏನೇನು ಲೋಪದೋಷಗಳಿತ್ತೋ ಆ ಎಲ್ಲಾ ಲೋಪದೋಷಗಳನ್ನು ಪರಿಹಾರ ಮಾಡಿದರು. ಪ್ರತಿನಂದ್ಯ ಹರೇರಾಜ್ಞಾಂ ಉಶನಾ ಭಗವಾನ್ ಇತಿ ಯಜ್ಞಚ್ಛಿದ್ರಂ ಸಮತನೋತ್ ಬಲೇರ್ವಿಪ್ರರ್ಷಿಭಿಃ ಸಹ ಏವಂ ಬಲೇರ್ಮಹೀಂ ರಾಜನ್ ಭಿಕ್ಷಿತ್ವಾ ವಾಮನೋ ಹರಿಃ ದದೌ ಭ್ರಾತ್ರೆ ಮಹೇಂದ್ರಾಯ ತ್ರಿದಿವಂ ಯತ್ಪರೈರ್ಹೃತಂ. ಪರೀಕ್ಷಿತ್ ರಾಜನನ್ನ ಕುರಿತು ಶುಕಾಚಾರ್ಯರು, ಎಲೆ ರಾಜನ್, ಹೀಗೆ ವಾಮನಾವತಾರವನ್ನ ಮಾಡಿ ಭಗವಂತ ಬಲಿಯ ಭೂಮಿಯನ್ನ ಅವನಿಂದ ದಾನ ಬೇಡಿ ತನ್ನ ಸೋದರನಾಗಿರ್ತಕ್ಕಂತಹ ದೇವೇಂದ್ರನಿಗೆ ಸ್ವರ್ಗಲೋಕದ ಆಧಿಪತ್ಯವನ್ನ ಕೊಟ್ಟ ಅಂತ. ದದೋ ಭ್ರಾತ್ರೆ ಮಹೇಂದ್ರಾಯ ಅಂದಿದ್ದಾರೆ. ಮಹೇಂದ್ರ ಅವನು ಭ್ರಾತೃ, ವಾಮನನಿಗೆ ಅಣ್ಣ ಆಗಬೇಕು ಅವನು. ಯಾಕೆ? ಅದಿತಿ ದೇವಿಯ ಮಗನಾಗಿ ಅವತಾರ ಮಾಡಿದ್ದಾನೆ ಇವಾಗ ವಾಮನ. ಹಾಗಾಗಿ ಅವನು ಮಹೇಂದ್ರ, ಅವನು ಅದಿತಿಯ ಮಗ. ಅದಿತಿಯ ಮಕ್ಕಳು ಎಲ್ಲ ಅವರು ದೇವತೆಗಳು. ಅದರಲ್ಲಿ ಇವನೇ ವಾಮನ ಕೊನೆಯಲ್ಲಿ ಅವತಾರ ಮಾಡಿದವನು. ಹಾಗಾಗಿ ಇವನು ಅಣ್ಣ ತಮ್ಮ ಆಯ್ತು. ಇವಾಗ ಭ್ರಾತೃವಾದಂತಹ ಮಹೇಂದ್ರನಿಗೆ, ತನ್ನ ಸಹೋದರನಾದಂತಹ ಮಹೇಂದ್ರನಿಗೆ ಅವನ ಆ ಒಂದು ಸ್ವರ್ಗದ ಆಧಿಪತ್ಯವನ್ನ ಅವನಿಗೆ ಮತ್ತೆ ಸಿಗುವಂತೆ ಮಾಡಿದ. ಶತ್ರುಗಳಿಂದ ಅದೇನು ಅಪಹೃತವಾಗಿತ್ತು, ಆ ಅಪಹಾರಕ್ಕೆ ಒಳಗಾದಂತಹ ಸ್ವರ್ಗಲೋಕದ ಆಧಿಪತ್ಯವನ್ನ ಮತ್ತೆ ಅವನಿಗೆ ಕೊಟ್ಟ. ಅದಕ್ಕೋಸ್ಕರ ಹೀಗೆ ವಾಮನಾವತಾರವನ್ನ ಮಾಡಿದ್ದ ಭಗವಂತ. ವಾಮನಾವತಾರದಿಂದ ಭಿಕ್ಷಿತ್ವ, ಭಿಕ್ಷೆಯನ್ನ ಬೇಡಿ, ಭೂಮಿಯನ್ನ ಬೇಡಿ ಮತ್ತೆ ಪುನಃ ದೇವೇಂದ್ರನಿಗೆ
ಆ ಸ್ವರ್ಗಲೋಕದ ಆಧಿಪತ್ಯವನ್ನ ಸಿಗುವಂತೆ ಮಾಡಿದ. ಏವಂ ಬಲೇರ್ಮಹೀಂ ರಾಜನ್ ಭಿಕ್ಷಿತ್ವಾ ವಾಮನೋ ಹರಿಃ ದದೌ ಭ್ರಾತ್ರೆ ಮಹೇಂದ್ರಾಯ ತ್ರಿದಿವಂ ಯತ್ಪರೈರ್ಹೃತಂ. ಪ್ರಜಾಪತಿಪತಿರ್ಬ್ರಹ್ಮ ದೇವರ್ಷಿ ಪಿತೃಭೂಮಿಪೈಃ ದಕ್ಷಭೃಂಗ್ವಂಗಿರೋ ಮುಖ್ಯೈಃ ಕುಮಾರೇಣ ಭವೇನ ಚ ಕಶ್ಯಪಸ್ಯಾದಿತೆ ಪ್ರೀತ್ಯೈ ಸರ್ವಭೂತಭವಾಯ ಚ ಲೋಕಾನಾಂ ಲೋಕಪಾಲಾನಾಂ ಅಕರೋದ್ವಾಮನಂ ಪತಿಂ. ಆಮೇಲೆ ಪ್ರಜಾಪತಿಪತಿ ಬ್ರಹ್ಮ, ಪ್ರಜಾಪತಿಗಳಿಗೆಲ್ಲ ಒಡೆಯನಾಗಿರ್ತಕ್ಕಂತಹವನು ಚತುರ್ಮುಖ ಬ್ರಹ್ಮದೇವರು ಏನ್ ಮಾಡಿದ್ರು ಅಂದ್ರೆ, ಪ್ರಜಾಪತಿಗಳು ಅಂತ ಯಾರ್ಯಾರಿದ್ದಾರೋ ದಕ್ಷ ಮೊದಲಾದಂತಹ ಪ್ರಜಾಪತಿಗಳು, ಆ ಎಲ್ಲ ಪ್ರಜಾಪತಿಗಳಿಗೂ ಪತಿ ಅದು ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರು ಪ್ರಜಾಪತಿಗಳಿಗೆ ಪತಿ. ಅಂತಹ ಬ್ರಹ್ಮ ಈ ವಾಮನನನ್ನ ಎಲ್ಲರಿಗೂ ಅಧಿಪತಿಯನ್ನಾಗಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ? ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ದೇವರ್ಷಿ ಪಿತೃಭೂಮಿಪೈಃ ದಕ್ಷ ಭೃಗು ಅಂಗಿರೋ ಮುಖ್ಯೈಃ. ದಕ್ಷ, ಭೃಗು, ಆಂಗಿರಸ ಮುಂತಾದವರು. ಆಮೇಲೆ ಕುಮಾರೇಣ ಭವೇನ ಚ, ಕುಮಾರ ಅಂದ್ರೆ ಸನತ್ ಕುಮಾರ, ಭವ ಅಂದ್ರೆ ರುದ್ರದೇವರು. ಇವರಿಂದೆಲ್ಲ ಕೂಡಿಕೊಂಡು ಕಶ್ಯಪಸ್ಯ ಅದಿತೇಹೇ ಪ್ರೀತ್ಯೈ ಚ, ಅದಿತಿ ದೇವಿ ಮತ್ತು ಕಶ್ಯಪ ಋಷಿಗಳ ಪ್ರೀತ್ಯರ್ಥವಾಗಿ ಸರ್ವಭೂತ ಭವಾಯ ಚ, ಎಲ್ಲಾ ಜೀವಿಗಳಿಗೂ ಭಯವನ್ನ ಪರಿಹಾರ ಮಾಡಲಿಕ್ಕೋಸ್ಕರನೂ ಕೂಡ ಲೋಕಾನಾಂ ಲೋಕಪಾಲಾನಾಂ ಪತಿಂ ಅಕರೋತ್, ಎಲ್ಲ ಲೋಕಗಳಿಗೂ ಎಲ್ಲ ಲೋಕಪಾಲಕರಿಗೂ ಈ ವಾಮನನನ್ನ ಅಧಿಪತಿಯನ್ನಾಗಿ ಮಾಡಿದ. ಆವಾಗ ಇವರೆಲ್ಲ ಇದ್ರಲ್ಲಿ ಚತುರ್ಮುಖ ಬ್ರಹ್ಮದೇವರು ವಾಮನನನ್ನ ಲೋಕಾಧಿಪತಿ, ಲೋಕಗಳಿಗೆ ಲೋಕಪಾಲಕರಿಗೆಲ್ಲ ಅಧಿಪತಿಯನ್ನಾಗಿ ಮಾಡುವಾಗ ಅದೇ ಲೋಕಪಾಲಕರೇ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ದಕ್ಷ, ಭೃಗು, ಆಂಗಿರಸ, ಸನತ್ ಕುಮಾರ ಮತ್ತು ರುದ್ರದೇವರು ಇವರೆಲ್ಲ ಅಲ್ಲಿದ್ರು. ಎಲ್ಲರ ಜೊತೆ ಕೂಡಿ ಬ್ರಹ್ಮದೇವರು ಅವನನ್ನ ಒಡೆಯ ಅಂತ ಘೋಷಣೆ ಮಾಡಿದರು. ಲೋಕಪಾಲಕರಿಗೆಲ್ಲ ವಾಮನನೇ ಅಧಿಪತಿ, ಎಲ್ಲ ಲೋಕಗಳಿಗೂ ವಾಮನ ಅಧಿಪತಿ ಅಂತ ಹೀಗೆ ಬ್ರಹ್ಮದೇವರು ಘೋಷಣೆ ಮಾಡಿದರು. ಪ್ರಜಾಪತಿಪತಿರ್ ಬ್ರಹ್ಮ ದೇವರ್ಷಿ ಪಿತೃಭೂಮಿಪೈಃ ದಕ್ಷ ಭೃಗ್ವಂಗಿರೋ ಮುಖ್ಯೈಃ ಕುಮಾರೇಣ ಭವೇನ ಚ ಕಶ್ಯಪಸ್ಯಾದಿತೆ ಪ್ರೀತ್ಯೈ ಸರ್ವಭೂತ ಭವಾಯ ಚ ಲೋಕಾನಾಂ ಲೋಕಪಾಲಾನಾಂ ಅಕರೋದ್ವಾಮನಂ ಪತಿಂ. ವೇದಾನಾಂ ಸರ್ವದೇವಾನಾಂ ಧರ್ಮಸ್ಯ ಯಶಸಃ ಶ್ರಿಯಃ ಮಂಗಲಾನಾಂ ವ್ರತಾನಾಂ ಚ ಕಲ್ಪಂ ಸ್ವರ್ಗಾಪವರ್ಗಯೋಃ ಉಪೇಂದ್ರಂ ಕಲ್ಪಯಾಂಚಕ್ರೆ ಪತಿಂ ಸರ್ವವಿಭೂತಯೇ ದಾ ಸರ್ವಾಣಿ ಭೂತಾನಿ ಭೃಶಂ ಮುಮುದಿರೇ ನೃಪ. ಬ್ರಹ್ಮದೇವರು ಈ ವಾಮನನನ್ನೇ ಎಲ್ಲರಿಗೂ ಅಧಿಪತಿಯನ್ನಾಗಿ ಮಾಡಿದ. ಮೊದಲು ದೇವೇಂದ್ರ ಇವುಗಳಿಗೆಲ್ಲ ಅಧಿಪತಿಯಾಗಿ ಇದ್ದಾನೆ. ದೇವತೆಗಳಿಗೆಲ್ಲ ಒಡೆಯ ದೇವೇಂದ್ರ ಅನ್ನೋದು ಪ್ರಸಿದ್ಧಿ. ಅವನಿಗೆ ಮಹೇಂದ್ರ ಅಂತಾನೆ ಹೆಸರು. ದೇವೇಂದ್ರ, ದೇವತೆಗಳಿಗೆಲ್ಲ ಇಂದ್ರ, ಅವನು ದೇವೇಂದ್ರ. ಅವನು ಅಧಿಪತಿಯಾಗಿದ್ರೂ ಕೂಡ ವೇದಗಳು, ಎಲ್ಲ ದೇವತೆಗಳು,
ಧರ್ಮ, ಯಶಸ್ಸು, ಸಂಪತ್ತು, ಮತ್ತೆ ಮಂಗಲಾನಾಂ ಮಂಗಲಂ ವ್ರತಾನಾಂ ಮಂಗಲಗಳು, ವ್ರತಗಳು, ಆಮೇಲೆ ಸ್ವರ್ಗ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ, ಇವೆಲ್ಲವುಗಳಿಗೂ ಕೂಡ ವಾಮನನನ್ನೇ ಅಧಿಪತಿಯನ್ನಾಗಿ ಮಾಡಿದ ಬ್ರಹ್ಮ. ಯಾಕೆ? ಸರ್ವವಿಭೂತಯೇ, ಎಲ್ಲರಿಗೂ ಕಲ್ಯಾಣ ಆಗಬೇಕು, ಎಲ್ಲರಿಗೂ ಕೂಡ ಮಂಗಳ ಆಗಬೇಕು, ಕಲ್ಯಾಣ ಆಗಬೇಕು ಅನ್ನೋದಕ್ಕೋಸ್ಕರ ಉಪೇಂದ್ರಂ ಕಲ್ಪಯಾಂಚಕ್ರೇ, ಈ ಉಪೇಂದ್ರನನ್ನೇ ಮಾಡಿದ, ಎಲ್ಲರಿಗೂ ಒಡೆಯನನ್ನಾಗಿ ಮಾಡಿದ. ಆವಾಗ ಎಲ್ಲಾ ಜನರಿಗೂ ಬಹಳ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ವಾಮನನನ್ನ ಅಧಿಪತಿಯನ್ನಾಗಿ ಮಾಡಿದಾಗ ಸರ್ವೇ ಜನಾಹ ಮುಮುದಿರೆ, ಸರ್ವಾಣಿ ಭೂತಾನಿ ಮುಮುದಿರೆ, ಎಲ್ಲರೂ ಕೂಡ ಸಂತೋಷ ಪಟ್ಟರು ಅಂತ ಅರ್ಥ. ಸರ್ವಾಣಿ ಭೂತಾನಿ ಅಂದ್ರೆ ಎಲ್ಲ ಜನರು ಅಂತ ಅರ್ಥ. ಎಲ್ರಿಗೂ ಬಹಳ ಸಂತೋಷ ಆಯ್ತು. ವೇದಾನಾಂ ಸರ್ವದೇವಾನಾಂ ಧರ್ಮಸ್ಯ ಯಶಸಃ ಶ್ರಿಯಃ ಮಂಗಲಾನಾಂ ವ್ರತಾನಾಂ ಚ ಕಲ್ಪಂ ಸ್ವರ್ಗಾಪವರ್ಗಯೋಃ ಉಪೇಂದ್ರಂ ಕಲ್ಪಯಾಂಚಕ್ರೆ ಪತಿಂ ಸರ್ವವಿಭೂತಯೇ ತದಾ ಸರ್ವಾಣಿ ಭೂತಾನಿ ಭೃಶಂ ಮುಮುದಿರೆ ನೃಪ. ತತಸ್ತ್ವಿಂದ್ರ ಪುರಸ್ಕೃತ್ಯ ದೇವಯಾನೇನ ವಾಮನಂ ಲೋಕಪಾಲೈರ್ದಿವಂ ನಿನ್ನೆ ಬ್ರಹ್ಮಣ ಚಾನುಮೋದಿತಃ. ಆಮೇಲೆ ದೇವೇಂದ್ರ ಬ್ರಹ್ಮದೇವರ ಮತ್ತು ಲೋಕಪಾಲಕರ ಅನುಮತಿಯನ್ನ ಪಡೆದು ಈ ವಾಮನನನ್ನೇ ಮುಂದೆ ಇಟ್ಟುಕೊಂಡು ದಿವ್ಯವಾದ ವಿಮಾನವನ್ನ ಏರಿ ಆ ವಾಮನನನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಬ್ರಹ್ಮದೇವರು ಮತ್ತೆ ರುದ್ರದೇವರು ಎಲ್ಲ ಲೋಕಪಾಲ ದೇವತೆಗಳೆಲ್ಲ ಇದ್ರು. ಅವರೆಲ್ಲರ ಅನುಮತಿಯನ್ನ ಪಡೆದು ವಾಮನನನ್ನ ಕರ್ಕೊಂಡು ಸ್ವರ್ಗಕ್ಕೆ ಹೋದ ಇಂದ್ರ. ತತಸ್ತ್ವಿಂದ್ರ ಪುರಸ್ಕೃತ್ಯ ದೇವಯಾನೇನ ವಾಮನಂ ಲೋಕಪಾಲೈರ್ದಿವಂ ನಿನ್ನೆ ಬ್ರಹ್ಮಣ ಚಾನುಮೋದಿತಃ. ದೇವಯಾನೇನ ಅಂತಿದೆ. ದೇವಯಾನ ಅಂತಂದ್ರೆ ದಿವ್ಯವಾದ ಒಂದು ವಿಮಾನ, ದೇವತೆಗಳು ಹೋಗುವ ಮಾರ್ಗ ಅಂತನೂ ಇಟ್ಟುಕೊಳ್ಬಹುದು. ದೇವತೆಗಳ ಯಾನ ಅಂದ್ರೆ ಅವರ ವಾಹನ ವಿಮಾನ. ಆ ವಿಮಾನವನ್ನ ಏರಿಸಿ ಕರ್ಕೊಂಡು ಹೋದ ಅಂತನೂ ಇಟ್ಟುಕೊಳ್ಬಹುದು. ಎರಡು, ದೇವತೆಗಳ ವಾಹನ ಅಂತ, ಅಥವಾ ದೇವಯಾನ ಅಂದ್ರೆ ದೇವ ಮಾರ್ಗ, ಆ ಮಾರ್ಗದಲ್ಲಿ ಕರ್ಕೊಂಡು ಹೋದ ಅಂತ. ಸ್ವರ್ಗಕ್ಕೆ ಕರ್ಕೊಂಡು ಹೋದ. ಪ್ರಾಪ್ಯ ತ್ರಿಭುವನಂ ಚೇಂದ್ರ ಉಪೇಂದ್ರ ಭುಜಪಾಲಿತಂ ಶ್ರಿಯಾ ಪರಮಯಾ ಜುಷ್ಟೋ ಮುಮುದೇ ಗತ ಸಾಧ್ವಸಃ. ಆ ಇಂದ್ರದೇವರು ಈ ವಾಮನನಿಂದ ಆ ಮೂರು ಲೋಕದ ಆಧಿಪತ್ಯವನ್ನ ಪುನಃ ಸಂಪಾದನೆ ಮಾಡಿ, ಆ ವಾಮನ ರೂಪಿಯಾದ ಭಗವಂತನ ಭುಜಬಲದಿಂದ ಪಾಲಿತವಾದಂಥದ್ದು ಉಪೇಂದ್ರ ಭುಜಪಾಲಿತಂ, ಅವನ ರಕ್ಷಣೆಯಲ್ಲಿ ಯಾವುದೇ ಭಯ ಇಲ್ಲದೆ ಮಹಾಸಂಪತ್ತಿನಿಂದ ಕೂಡಿಕೊಂಡು ಆನಂದವನ್ನು ಅನುಭವಿಸಿದ. ಪರಮಯಾಶ್ರಿಯ ಜುಷ್ಟ, ಯಾವುದೇ ಭಯ ಇಲ್ಲ ಈಗ ಅವನಿಗೆ. ಗತಸಾಧ್ವಸಃ, ಯಾಕೆ? ಉಪೇಂದ್ರ ಭುಜಪಾಲಿತಂ, ಈಗ ಉಪೇಂದ್ರ ಇದ್ದಾನೆ, ಇಂದ್ರನ ಜೊತೆಯಲ್ಲಿ ಉಪೇಂದ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಭಗವಂತನ ರಕ್ಷಣೆಯಲ್ಲಿರುವಾಗ ಭಯ ಯಾಕೆ? ಇದುವರೆಗೂ ಇದ್ದ ಭಯ ಎಲ್ಲ ಹೋಗಿಬಿಡ್ತು. ಎಲ್ಲ ಮೂರು ಲೋಕದ ಒಡೆತನ ಸಿಕ್ತು. ಆ ಮೂರು ಲೋಕದ ಒಡೆತನವನ್ನ ಸುಖವಾಗಿ ಅನುಭವಿಸ್ತಾ ಇದ್ದಾನೆ. ಪರಮಯಾಶ್ರಯ, ಬಹಳ ಸಂಪತ್ತಿನಿಂದ ಕೂಡಿರ್ತಕ್ಕಂತಹ ಸಾಮ್ರಾಜ್ಯ, ಸ್ವರ್ಗಲೋಕದ ಆಧಿಪತ್ಯ, ಅದನ್ನ ಯಾವ ಭಯವೂ ಇಲ್ಲದೆ ವಾಮನ ಭುಜಪಾಲಿತವಾದ ಆ ಒಂದು ಸಾಮ್ರಾಜ್ಯವನ್ನ
ಬಹಳ ಸುಖವಾಗಿ ಆನಂದದಿಂದ ಅನುಭವಿಸಿದ ಇಂದ್ರ. ಪ್ರಾಪ್ಯ ತ್ರಿಭುವನಂ ಚೇಂದ್ರ ಉಪೇಂದ್ರ ಭುಜಪಾಲಿತಂ ಶ್ರಿಯಾ ಪರಮಯಾ ಜುಷ್ಟೋ ಮುಮುದೇ ಗತ ಸಾಧ್ವಸಃ. ಬ್ರಹ್ಮಾ ಶರ್ವಕುಮಾರಶ್ಚ ಭೃಗ್ವಾದ್ಯಾ ಮುನಯೋ ನೃಪ ಪಿತರಃ ಸರ್ವಭೂತಾನಿ ಸಿದ್ಧಾ ವೈಮಾನಿಕಾಶ್ಚ ಯೇ ಸುಮಹತ್ಕರ್ಮ ತದ್ವಿಷ್ಣೋರ್ಗಾಯಂತಃ ಪರಮಾದ್ಭುತಂ ಧಿಷ್ಣ್ಯಾನಿ ಸ್ವಾನಿ ತೇ ಜಗ್ಮುಃ ಅದಿತಿಂ ಚ ಶಶಂಸಿರೇ. ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಲೇ ರಾಜನೇ, ನೃಪ, ಬ್ರಹ್ಮದೇವರು, ರುದ್ರದೇವರು, ಸನತ್ಕುಮಾರ, ಭೃಗು ಋಷಿಗಳು ಮೊದಲಾದ ಮುನಿಗಳು, ಹಾಗೆ ಪಿತೃಗಳು, ಎಲ್ಲ ಪ್ರಾಣಿಗಳು, ವಿಮಾನದಲ್ಲಿ ಸಂಚಾರವನ್ನ ಮಾಡತಕ್ಕಂಥವರು, ವೈಮಾನಿಕರು, ಸಿದ್ಧರು, ಚಾರಣರು, ಗಂಧರ್ವರು ಎಲ್ಲರೂ ಕೂಡ ಈ ಭಗವಂತನ ಅದ್ಭುತವಾದ ಮಹಾಕಾಯ ಏನಿದೆ ಇದನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಈ ವಾಮನನ ಅದ್ಭುತವಾದ ಕಾರ್ಯ, ಭಗವಂತ ಮಾಡಿರ್ತಕ್ಕಂತಹ ಕಾರ್ಯ ಪರಮಾದ್ಭುತಂ ಅಂತಹ ಈ ಒಂದು ಸುಮಹತ್ ಕರ್ಮ, ಅದ್ಭುತವಾದ ಕರ್ಮವನ್ನ ಗಾಯಂತಹ ಇವರೆಲ್ಲರೂ ಸ್ತೋತ್ರ ಮಾಡ್ತಾ ತಮ್ಮ ತಮ್ಮ ಲೋಕಗಳಿಗೆ ಹೋದರು ಅಂತ. ಎಲ್ಲರೂ ಬಂದಿದ್ರು, ಇವರೆಲ್ಲ ತಮ್ಮ ತಮ್ಮ ಲೋಕಗಳಿಗೆ ಹೋಗಿದ್ದಾರೆ. ಈ ಭಗವಂತನ ಅದ್ಭುತವಾದ ಕಾರ್ಯವನ್ನ ಹೊಗಳ್ತಾ ಸ್ತೋತ್ರ ಮಾಡಿ ಅವರೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಹಿಂತಿರುಗಿ ಹೋದರು. ಜೊತೆಗೆ ಅದಿತಿ ದೇವಿಯ ತಪಸ್ಸಿನ ಮಹಿಮೆಯನ್ನು ಹೊಗಳಿದ್ರು. ಇದಕ್ಕೆಲ್ಲ ಕಾರಣ ಅದಿತಿ ದೇವಿ ಮಾಡಿದ ತಪಸ್ಸು. ಅವಳು ಆ ಪಯೋವ್ರತವನ್ನ ಬಹಳ ನಿಷ್ಠೆಯಿಂದ ಮಾಡಿ, ತಪಸ್ಸು ಮಾಡಿ ಇಂತಹ ವಾಮನ ಜಗತ್ತಿನಲ್ಲಿ ಪ್ರಕಟನಾಗುವಂತೆ ಮಾಡಿದ್ದಾಳೆ ಅಂತ ಅವಳನ್ನು ಹೊಗಳಿದ್ರು. ಅದಿತಿಂಚ ಶಶಂಸಿರೆ ಅಂತ ಅದಿತಿ ದೇವಿಯನ್ನು ಚೆನ್ನಾಗಿ ಅವರೆಲ್ಲ ಹೊಗಳಿದ್ರು. ಹೊಗಳಿ ಸ್ತೋತ್ರ ಮಾಡಿ, ಭಗವಂತನನ್ನ ಸ್ತೋತ್ರ ಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಿಗೆ ಹೋದರು. ಬ್ರಹ್ಮಾ ಶರ್ವಕುಮಾರಶ್ಚ ಭೃಗ್ವಾದ್ಯ ಮುನಯೋ ನೃಪ ಪಿತರಃ ಸರ್ವಭೂತಾನಿ ಸಿದ್ಧಾ ವೈಮಾನಿಕಾಶ್ಚ ಯೇ ಸುಮಹತ್ ಕರ್ಮ ತದ್ವಿಷ್ಣೋರ್ಗಾಯಂತಃ ಪರಮಾದ್ಭುತಂ ಧಿಷ್ಣ್ಯಾನಿ ಸ್ವಾನಿ ತೇ ಜಗ್ಮುಃ ಅದಿತಿಂ ಚ ಶಶಂಸಿರೇ. ಟೈಮ್ ಆಯ್ತು. ಅಲ್ಲಿಗೆ 27 ಶ್ಲೋಕ, 22ನೇ ಅಧ್ಯಾಯದಲ್ಲಿ 27 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ನಮಸ್ಕಾರ. ನಾನು ಪ್ರಶ್ನೆ ಕೇಳಿದೆ, ಭಾಗವತದಲ್ಲಿ ಇಲ್ಲ, ಜನರಲ್ ಅವ್ರ ಪ್ರಶ್ನೆ ಕೇಳ್ರಿ. ಈ ಟೀಕಾರಾಯರಿದಾರಲ್ಲ, ಟೀಕಾರಾಯರು ಕರಿಯಾಕೆ ಏನ್ ರೀಸನ್ ಆಚಾರ? ಬರ್ತವ್ರು ಯಾರು ಟೀಕೆ ಬರೀಲ್ಲವಾ? ಇವ್ರು ನಮ್ಬಿಟ್ಟು ಟೀಕಾರಾಯರೆಂಬ ಒಂದು ಶಬ್ದದಿಂದ ಕರೀತಾರಲ್ಲ, ಏನ್ ವಿಶೇಷ? ಹೆಚ್ಚಿನ ಟೀಕೆಗಳನ್ನ ವಿಶೇಷವಾಗಿ ಬರೆದವರು, ಆ ಕಾರಣದಿಂದ ಅವರಿಗೆ ಟೀಕಾಚಾರ್ಯರು ಅಂತಾನೆ ಹೆಸರು ಬಂತು. ಬೇರೆಯವರು ಟೀಕೆಗಳನ್ನು ಬರೆದಿದ್ದಾರೆ, ಇಲ್ಲ ಅಂತಲ್ಲ. ಇವರು ಹೆಚ್ಚಿನ ಗ್ರಂಥಗಳಿಗೆ ಟೀಕೆಗಳನ್ನ ಬರೆದಿದ್ದಾರೆ, ವಿಶೇಷವಾಗಿ ಬರೆದಿದ್ದಾರೆ. ಅದಕ್ಕೋಸ್ಕರ ಈ ಟೀಕಾ ಶಬ್ದಕ್ಕೆ ಏನರ್ಥ? ಕಾಮೆಂಟ್ರಿ ಅಂತ ಅರ್ಥ. ಟಿಪ್ಪಣಿ ಎಂಬ ಶಬ್ದಕ್ಕೆ ಅದರದ್ದು ವಿವರಣೆ. ಟೀಕಾಕ್ಕೆ ಮತ್ತೆ ವಿವರಣೆಯನ್ನ ಮಾಡಿದರೆ ಅದನ್ನ ಟಿಪ್ಪಣಿ ಅಂತ ಕರೀತಾರೆ. ಅದು ಎರಡುವೇ ಕಾಮೆಂಟ್ರಿಯಿಂದ ಅರ್ಥವಾಗ. ಇಂಗ್ಲಿಷ್ ನಲ್ಲಿ ಹಾಗೆ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಓಕೆ. ಈ ಟೀಕಾಕ್ಕೆ ಲಕ್ಷಣ ಇದ್ರ ಇರಬೇಕು, ಟಿಪ್ಪಣಿ ಲಕ್ಷಣ ಇರಬೇಕು. ಇದೆ ಇದೆ ಇದೆ. ಅಂತೂ ವಿವರಣೆ ಅನ್ನೋದೇ ಮುಖ್ಯ ತಾತ್ಪರ್ಯ. ಅದರ ವಿವರಣೆಯನ್ನ ಬರಿತಾ ಹೋಗ್ತಾರೆ. ಓಕೆ. ಆಮೇಲೆ ಅಚ್ಯುತ ಆನಂದ ಗೋವಿಂದ ಎಂಬ ಒಂದು ಶಬ್ದ ಹೇಳಿಲ್ಲ ನೀವು. ನಾನು ಬಂದು ರುದ್ರದೇವರು ಬಂದು ಹಳಾಳ ವಿಷ ಕುಡಿಯ ಅಂತೆಲ್ಲ ಇದನ್ನ ಹೇಳಿದ್ನ ಅವ್ರಿಗೆ ಬಂದು ಪರಿಹಾರ ಆಯ್ತು ಎಂಬ ಒಂದು ಮಾತು ಕೇಳಿದ್ದೆ. ನೀವು ಆತರ ಕೇಳಿದ್ರ? ತಪ್ಪೇನು? ತಪ್ಪೊಂದಿಲ್ಲ. ಆತರ ಎಲ್ಲಿ ಬಂದಿದೆ ನಂಗ? ಅಚ್ಯುತಾನಂದ ಗೋವಿಂದ ನಾಮಸ್ಮರಣೆಯಿಂದ ಎಲ್ಲ
ದೋಷಗಳು ಪರಿಹಾರ ಆಗ್ತದೆ ಅಂತ ಅನ್ನೋದು ಇದು ಎಲ್ಲರಿಗೂ ಅಪ್ಲೈ ಆಗತ್ತೆ, ಎಲ್ಲಾ ಕಡೆಗೂ ಬರುತ್ತೆ. ಇದು ಅನೇಕ ಪ್ರಮಾಣಗಳಿದೆ ಅದರ ಬಗ್ಗೆ.